ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಫ್ರೆಂಡ್ಸ್, ನಾನಿವಾಗ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗೋದಕ್ಕೆ ಅಂತ ಅಂದರೆ ಇವತ್ತು ಒಂದು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ದೇವ್ರನ್ನ ಕರೆಸ್ತಾ ಇದ್ದಾರೆ. ಅವರು ಹೊಸ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿದ್ರು. ಆ ಸಮಯದಲ್ಲಿ ಕರೆಸೋಕ್ಕಾಗಿಲ್ಲ ಅಂತೇಳಿ ಇವಾಗ ಆ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಸಿಂಪಲಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಎಲ್ಲನೂ ಪ್ರತಿಯೊಂದು ಶೇರ್ ಮಾಡ್ತೀನಿ. ಈಗ ನಾನು ಅಮ್ಮ ಮನೆಗೆ ಬಂದೆ. ಅಮ್ಮ ಮನೆಗೆ ಬಂದು ಇಲ್ಲಿ ಅಮ್ಮ ಮತ್ತು ಅಕ್ಕ ಎಲ್ಲ ಒಟ್ಟಿಗೆ ಎಲ್ಲ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ. ಫೈನಲಿ ನಾನು ವ್ಲಾಗ್ನು ಸಹ ಶುರು ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವಾಗ ಬನ್ನಿ, ಅಮ್ಮನೂ ಸಹ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಅಮ್ಮ ಮನೆ ವಾರ. ಕಾಲಭೈರವೇಶ್ವರ ಅಲ್ವಾ, ಗಂಡ ದೇವರು. ಅವ್ರ ಪೂಜೆ ಇದೆ ಇವತ್ತು. ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಈಗ ನೋಡ್ತಿರ್ಬೋದು ಹೊರಗಡೆ ತುಂಬ ಬಿಸಿಲು ಇದೆ. ಅಮ್ಮ ಮನೆ ಹತ್ರ ನಮ್ಮ ಶಾರ್ಲಿ ಅಂತೂ ಬಿಡು ಅಂತ ಹಠ ಹಿಡಿತಾ ಇದ್ಲು. ಕಟ್ಟಾಕ್ಬಿಟ್ಟಿದ್ದಾರಲ್ಲ. ಮಕ್ಳು ಏನು ಮಾಡ್ತಾರೆ ಅಂದರೆ ಹಿಡಿಯೋದು ತುಂಬಾ ಅದನ್ನು ಸಾಯಿಸ್ಬಿಡ್ತಾರೆ. ಅದಕ್ಕೇ ಕಟ್ಟಾಕಿದ್ದೀವಿ. ಅವಳಂತೂ ತುಂಬಾ ಹಠ ಮಾಡ್ತಾ ಇದ್ಲು. ತುಂಬಾ ಚೆನ್ನಾಗಿರುತ್ತೆ. ನಾನು ಅಲ್ಲಿಗೆ ಹೋದ್ಮೇಲೆ ಪ್ರತಿಯೊಂದು ಶೇರ್ ಮಾಡ್ಕೊಳ್ತೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ನಿಮ್ಮೆಲ್ಲರ ಸಪೋರ್ಟು ನನಗೆ ಹೀಗೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಓಕೆನಾ. ಫೈನಲಿ ಈಗ ನೋಡ್ತಾ ಇರ್ಬೋದು ಹೊಸ ಚಪ್ಪಲಿ ಲಿಖಿತ ಅದು. ನಾನು 2 ಜೊತೆ ತೊಗೊಂಡಿದ್ದೀನಿ. ನೋಡೋಣ, ಅದು ತೋರಿಸ್ಬೇಕು ಅಂದ್ಕೊಂಡೆ. ಬಟ್ ನನಗೆ ಸೈಜು ಸ್ವಲ್ಪ ಚಿಕ್ಕದಾಯಿತು. ಅದಕ್ಕೆ ಎಕ್ಸ್ಚೇಂಜ್ ಮಾಡಿಸ್ಬೇಕಂತ ಹೇಳಿ ತೋರಿಸ್ಲಿಲ್ಲ. ಅದನ್ನು ಎಕ್ಸ್ಚೇಂಜ್ ಮಾಡಿದ್ಮೇಲೆ ನಾನು ಯಾವುದು ಫೈನಲ್ ತೊಗೊಂಡೆ ಅಂತಲೂ ತೋರಿಸ್ತೀನಿ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ. ತುಂಬ ಲೇಟ್ ಆಗ್ತಿದೆ. ಸ್ವಲ್ಪ ಮಕ್ಳಿಗೂ ಸಹ ಹುಷಾರಿಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಡೈಲಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ನಾನು ನನ್ನ ಕೈಲಿ ಆದಷ್ಟು ನಾನು ರೆಕಾರ್ಡ್ ಮಾಡ್ತಾ ನಾನು ಬ್ಲಾಗ್ನೆಲ್ಲ ಶೇರ್ ಮಾಡ್ತೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಫಂಕ್ಷನ್ನಾಗೆ ಹೋಗ್ತಾ ಇದ್ದೀವಲ್ಲ. ಹಾಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಲಿಖಿತ ಅಂತೂ ಲಿಪ್ಸ್ಟಿಕ್ ಹೊಟ್ಟೋಗಿದೆ ಅಂತ ಹೇಳಿ ಲಿಪ್ಸ್ಟಿಕ್ ಹಾಕೋ ಅಂತ ಹೇಳಿ ತಲೆ ತಿಂತಾ ಇದ್ಲು. ಅಕ್ಕನ ಅಕ್ಕ ಹತ್ರ ಲಿಪ್ಸ್ಟಿಕ್ ತೊಗೊಂಡು ಬಂದ್ಲು, ಹಾಕು ಮಮ್ಮಿ ಅಂತ. ನಾನು ನಾನೇ ಹಾಕ್ಕೊಳ್ತೀನಿ ಅಂತ ಹಠ ಹಿಡ್ತಿದ್ಲು. ದಟ್ ಅವಳೇ ಹಾಕ್ಕೊಳ್ತೀನಿ ಅಂತ ಅಂದ್ಲು. ನೀನು ಕರೆಕ್ಟಾಗಿ ಹಾಕೋಲ್ಲ ಅಂತ ಹೇಳಿ ನಾನು ಸುಮ್ಮನೆ ಹಾಗೆ ಸಿಂಪಲಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಲಿಖಿತಾಗೆ ಯಾವುದೇ ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ. ನಾನು ಅವಳಿಗೆ ಬೇಬಿ ಲಿಪ್ಸ್ಟಿಕ್ ಅಂತ ಏನು ಬರುತ್ತೆ ನೋಡಿ, ಅದು ಬಿಟ್ಟು ಬೇರೆ ಇನ್ಯಾವುದು ಯೂಸ್ ಮಾಡೋದಿಲ್ಲ. ಇವಾಗ ಅಮ್ಮ ಮನೆಗೆ ಬಂದ ಮೇಲೆ ಲಿಪ್ಸ್ಟಿಕ್ ಹೊಂಟೋಗಿದೆ ಅಂತೇಳಿ ಹಠ ಮಾಡ್ತಾಯಿದ್ಲು. ಹಾಗೆ ಹಾಕ್ತೆ. ನನ್ನ ಮಗನೂ ಸಹ ರೆಡಿಯಾಗಿ ಸಿಂಪಲ್ಲಾಗಿ ನಾನು ರೆಡಿ ಮಾಡಿದೆ. ಮಕ್ಳಿಗೆ ಈ ಥರ ಹೊರಗಡೆ ಹೋದರೆ ತುಂಬಾ ಸೆಕೆ ಆಗ್ತಾಯಿತ್ತು ಅವತ್ತು. ಅದಕ್ಕೆ ಸಿಂಪಲ್ಲಾಗಿ ನಾನು ರೆಡಿ ಮಾಡಿದ್ದೀನಿ. ತುಂಬ ಗ್ರ್ಯಾಂಡಾಗಿ ಆ ಥರ ಏನು ಬಟ್ಟೆನ ಹಾಕಿಲ್ಲ. ನಮ್ಮ ಲಿಕ್ಕಿಗಂತೂ ಅವ್ಳು ಕೇಳಿದ್ದೆ ಹಾಕಬೇಕು. ಇವಾಗ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ಇದ್ದಾರೆ. ಬಟ್ ಇದು ನೋಡ್ತಾ ಇರ್ಬೋದು, ಕಾಯಿ ಸುಲಿತಾ ಇದ್ದಾರೆ. ಇದು ಕಾಯಿ ಬಂದು ಸುಲಿಯೋದಕ್ಕೆ ಅಂತೇಳಿ ಮಿಷನ್ ನೋಡಿ ಈ ಥರ ತೊಗೊಂಡ್ಬಿಟ್ರೆ ಆರಾಮ್ಸಾಗಿ ನಮಗೆ ಯಾರನ್ನೂ ಬೇಡ ಅವಶ್ಯಕತೆ ಇರೋದಿಲ್ಲ. ನಾವೇ ಮನೆಯಲ್ಲಿ ಸುಲ್ಕೋಬೋದು. ಇದು ಸ್ವಲ್ಪ ಪ್ರಾಕ್ಟೀಸ್ ಆದರೆ ನೀವು ಸಹ ಮಾಡ್ಕೊಳ್ಬೋದು. ಇದೇನಿಲ್ಲ, ನಿಮಗೆ 500 600 ಮೇಲೇ ಸಿಗುತ್ತೆ. ಈ ಥರ ನಿಮಗೆ ಹೊರಗಡೆ ಎಲ್ಲ ಮಾರ್ಕೊಂಡಿರ್ತಾರೆ ಮಾರ್ಕೆಟ್ ಕಡೆ. ಆಲ್ಮೋಸ್ಟ್ ನೆಲಮಂಗ್ಲ ಈ ಥರ ಎಲ್ಲ ಬರುವ ದಾರಿಯಲ್ಲೇ ಮಾರ್ಕೊಂಡಿರ್ತಾರೆ. ಆರಾಮ್ಸಾಗೆ ತೊಗೊಳ್ಬೋದು. ನಮ್ಮ ಮನೆಯವ್ರು ತಂದಿದ್ದಾರೆ. ಎಲ್ಲದಕ್ಕೂ ಯೂಸ್ ಆಗುತ್ತೆ. ತುಂಬ ಫಂಕ್ಷನ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಮಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ. ಇವಾಗ ನಾವು ದೇವ್ರನ್ನೆಲ್ಲ ಕರೆಸ್ತಾ ಇದ್ದಾರಲ್ಲ, ಅಂದರೆ ಅಮ್ಮನ ಮನೆ ದೇವರು ಮಹೇಶ್ವರಮ್ಮ ಅಂತ ಹೇಳಿ. ಅದಕ್ಕೇ ಸ್ವಲ್ಪ ಎಲ್ಲ ಪೂಜೆ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲ ಕಾಯಿನೆಲ್ಲ ಸುಲ್ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು. ಬಟ್ ನಾವು ತೆಂಗಿನಕಾಯಿ ಎಲ್ಲ ತೊಗೊಳ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನಮ್ಮದೇ ಗಿಡದಿದೆ. ತೆಂಗಿನಕಾಯಿದು ನಾವು ಊರಿಗೆ ಹೋದರೆ ಊರಿಂದ ತರ್ತೀವಿ. ಕಾಯಿ ಎಲ್ಲ ತೊಗೊಳ್ಬೇಕು ಆ ಥರ ಏನಿಲ್ಲ. ಅದನ್ನೆಲ್ಲ ಅಮ್ಮನ ಮನೆ ಹತ್ರನೇ ಇಟ್ಟಿರ್ತೀವಿ, ಸ್ವಲ್ಪ ಜಾಗ ಇದೆ ಅಂತ ಹೇಳಿ. ಇವಾಗ ಎಲ್ಲ ಪೂಜೆಗೆ ಅಂತ ಹೇಳಿ ಸುಲ್ಕೊಳ್ತಾ ಇದ್ದಾರೆ. ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಈ ಥರ ನೀವು ಕಾಯಿ ಸುಲಿಯೋದನ್ನು ತೊಗೊಂಡ್ಬಿಟ್ರೆ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗ್ಬೋದು. ಎಲ್ಲದಕ್ಕೂ ನಾವು ಬೇರೆಯವ್ರನ್ನ ಡಿಪೆಂಡ್ ಆಗಬಾರ್ದಲ್ವ. ಅದಕ್ಕೇ ತುಂಬ ಕಷ್ಟ ಏನಿಲ್ಲ. ಈಸಿಯಾಗಿ ನೀವು ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ಆದರೆ ಕೈ ಹುಷಾರು ಸ್ವಲ್ಪ ನೋಡಿಕೊಂಡು ಮಾಡಬೇಕು. ಈಗ ಅಮ್ಮ ಎಲ್ಲ ಬಂದರು. ದೊಡ್ಡ ಅಕ್ಕನೂ ಸಹ ಇವಾಗೆಲ್ಲ ಅವರು ಬಂದರು. ನಮ್ಮ ಬಾಬಾ ಬಂದಿಲ್ಲ. ಅವರು ಹೊರಗಡೆ ಕೆಲಸ ಇದೆ ಅಂತೇಳಿ ಅಕ್ಕನೂ ಸಹ ಆಟೋಯಿಂದ ಬಂದರು. ಈಗೆಲ್ಲ ಒಟ್ಟಿಗೆ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ದೊಡ್ಡಕ್ಕನೂ ಬಂದರು. ಅವರು ಬರೋದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲರೂ ಬಂದು ಈಗ ನಾವು ಇಲ್ಲಿಂದ ಕಾರಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ.
ಸೊ ಅಲ್ಲಿಗೆ ಹೋದ್ಮೇಲೆ ನಾನು ಪ್ರತಿಯೊಂದು ನಿಮಗೆ ಶೇರ್ ಮಾಡ್ತೀನಿ, ಯಾವ ಥರ ಮಾಡ್ತಾರೆ, ದೇವ್ರನ್ನ ಯಾವ ರೀತಿ ಕರೆಸಿ ಮನೆ ಒಳಗಡೆ ಕೂರಿಸೋದು ಪ್ರತಿಯೊಂದು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ಕಂಪ್ಲೀಟಾಗಿ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡ್ದಿಲ್ದಾರಂಗೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ. ಸೊ ಫೈನಲಿ ಇವಾಗ ನಾವು ಬಂದ್ವಿ. ಸೊ ಎಲ್ಲರೂ ದೇವ್ರ ಹತ್ರ ಹೋಗಿದ್ದಾರೆ. ಸೊ ನಾವು ಬರುವಾಗಲೇ ದೇವ್ರು ಕರ್ಕೊಂಬರ್ತಾಯಿದ್ರು. ಸೊ ನಾವು ಮನೆಗೆ ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳಿ ಸೊ ಈಗಷ್ಟೇ ಬಂದು ರೀಚ್ ಆದ್ವಿ. ಸೊ ಎಲ್ಲರೂ ದೇವ್ರ ಹತ್ರ ಹೋಗಿದ್ದಾರೆ. ಸೊ ಊರಿಂದನೇ ಕರ್ಕೊಂಬರ್ತಾರೆ ದೇವ್ರನ್ನ. ಸೊ ಟೆಂಪೋದಲ್ಲಿ ಅಲ್ಲಿಂದ ಮೆರವಣಿಗೆ ಕರ್ಕೊಂಡು ಬಂದು ಸ್ವಲ್ಪ ದೂರದಿಂದ ಮೆರವಣಿಗೆ ಮಾಡಿಕೊಂಡು ಬರ್ತಾರೆ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಸೊ ನಿಮಗೂ ಸಹ ಗೊತ್ತಾಗುತ್ತೆ. ಸೊ ಈಗ ನಾವು ಹರಕೆ ಕಟ್ಕೊಂಡಿದ್ರೆ ಈ ಥರ ನಮಗೆ ಒಳ್ಳೇದಾಯಿತು ಅಂದರೆ ಈ ಥರ ಮನೆಗೆ ದೇವ್ರನ್ನ ಕರ್ಸ್ಕೊಳ್ತೀನಿ ಅಂತ ಹೇಳಿ ಸೊ ಈ ಥರ ಎಲ್ಲ ನಮ್ಮ ಕಡೆ ಮಾಡ್ತಾರೆ, ಯಾವುದೇ ದೇವರ ಕಾರ್ಯ ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ, ನನಗೆ ತುಂಬಾ ಇಷ್ಟ ಇದೆಲ್ಲ ನೋಡೋದಕ್ಕೆ. ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ, ನಿಮಗೂ ಸಹ ಇಷ್ಟ ಆಗುತ್ತೆ. ಸೊ ಇಲ್ಲೊಂದು ಬುದ್ಧ ಒಂಥರ ಗಾರ್ಡನ್ ಥರ ಇತ್ತು. ಸೊ ತುಂಬಾ ಇಷ್ಟ ಆಯಿತು. ಹಾಗೆ ಅದೊಂದು ನಾನು ಕ್ಯಾಪ್ಚರ್ ಮಾಡಿಕೊಂಡು ಸೊ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಎಲ್ಲರೂ ಬರ್ತಾ ಇದ್ದಾರೆ ನೋಡಿ ದೇವ್ರ ಜೊತೆನೆ. ಸೊ ನಾವು ಇನ್ನೇನು ಬರ್ತಲ್ಲ ಅಂತೇಳಿ ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಸೊ ಮನೆಯಿಂದನೇ ಈಗ ನಾವು ಈಗ ಹೊರಗಡೆ ಅಂದರೆ ಊರಿಂದ ದೇವರಿಂದ ಮನೆ ಹೊರಗಡೆ ಕೂರಿಸ್ಕೊಳ್ಳೋದಕ್ಕೆ ತಯಾರಿ ಮಾಡ್ತಿದ್ದಾರೆ. ಸೊ ಪಟಾಕಿ ಸೌಂಡ್
ಹೇಳ್ದವ್ರೆ ಸವಾರಿ ಹೇಳ್ದವ್ರೆ. ಸೊ ಇವಾಗ ದೇವ್ರನ್ನ ಒಳಗಡೆ ಕರ್ಕೊಂಡು ಬಂದ ಮೇಲೆ ಸೊ ಪೂಜೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಎಲ್ಲ ಎಡೆ ಎಲ್ಲ ಇಡ್ತಾ ಇದ್ದಾರೆ. ಅಡುಗೆ ಎಲ್ಲ ಊಟ ಎಲ್ಲ ಮಾಡಿರ್ತಾರಲ್ಲ, ಸೊ ಅದನ್ನು ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ನಾವು ಬೇರೆ ಜನಕ್ಕೆ ಊಟ ಕೊಡಬೇಕಾಗತ್ತೆ. ಸೊ ಅವ್ರು ಹರ್ಸ್ಕೊಂಡಿರ್ತಾರಲ್ವ, ಸೊ ದೇವ್ರನ್ನ ಕರೆಸಿ ಮಾಡ್ತೀನಿ ಅಂತ ಹೇಳಿ, ಸೊ ಫಸ್ಟಿಗೆ ದೇವ್ರಿಗೆ ಎಡೆ ಇಟ್ಟ ಮೇಲೆ ನಾವು ಬಂದಿರೋ ಜನಕ್ಕೆ ಊಟ ಕೊಡಬೇಕು. ಸೊ ಅದಕ್ಕೆ ಇವಾಗ ಎಲ್ಲ ಪ್ರತಿಯೊಂದು ಅವ್ರು ಏನೆಲ್ಲ ಅಡುಗೆ ಮಾಡಿದ್ದಾರೆ ಅದನ್ನೆಲ್ಲನೂ ಸಹ ಊಟ ಬಡಿಸ್ತಾ ಇದ್ದಾರೆ. ಸೊ ಬಡಿಸಿದ ಮೇಲೆ ಪೂಜೆ ಎಲ್ಲ ಆದಮೇಲೆ ಬಂದಿರೋ ಜನಕ್ಕೆ ಊಟ ಕೊಡೋದು. ಸೊ ಈ ಥರ ಇದೆಲ್ಲ ನೋಡೋದಕ್ಕೆ ತುಂಬ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಎಲ್ಲ. ಸೊ ತುಂಬ ಕಡೆ ಈ ರೀತಿ ಎಲ್ಲ ಇರೋದಿಲ್ಲ. ಸೊ ಅದಕ್ಕಾಗಿ ನಾನು ಕಂಪ್ಲೀಟಾಗಿ ಸ್ವಲ್ಪ ಆದಷ್ಟು ಕಷ್ಟಪಟ್ಟು ವಿಡಿಯೋನ ಮಾಡಿ ಶೇರ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಅಡುಗೆ ಎಲ್ಲನೂ ಸಹ ವೆರೈಟೀಸಲ್ಲಿ ಮಾಡಿದ್ರು. ರಾಗಿ ಮುದ್ದೆ, ಮಟನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಆ್ಯಂಡ್ ಮತ್ತು ಬ್ಲ್ಯಾಕ್ ಪೆಪ್ಪರ್ ಚಿಕನ್ ಗ್ರೇವಿ ಈ ಥರ ಎಲ್ಲ ಮಾಡಿದ್ರು. ತುಂಬ ವೆರೈಟೀಸ್ ಇತ್ತು. ಮತ್ತು ಎಗ್ಗು ಇದೆಲ್ಲ ನಾವು ಬಡಿಸ್ತಾ ಇದ್ದಾರೆ. ಸೊ ಎಲ್ಲ ಥರ ಎಡೆ ಇಟ್ಟು ಬಡಿಸ್ಬಿಟ್ಟು ಸೊ ಇವಾಗ ಪೂಜೆ ಎಲ್ಲ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊ ದೇವರ ಹೆಸರು ಬಂದುಬಿಟ್ಟು ಮಹೇಶ್ವರಮ್ಮ ಅಂತ ಹೇಳಿಬಿಟ್ಟು, ಸೊ ನಾವು ಮನಸ್ಸಲ್ಲಿ ನಾವು ಅಂದ್ಕೊಂಡಿದ್ದಾದರೆ ಈ ಥರ ಅಂದ್ಕೊಳ್ತಾರೆ, ಒಳ್ಳೇದಾದರೆ ಈ ಥರ ಮನೆಗೆ ಕರೆಸ್ಕೊಳ್ತೀನಿ ಅಂತ ಹೇಳಿ. ಸೊ ಅದಕ್ಕಾಗಿ ಅವರು ಗೃಹಪ್ರವೇಶ ದಿನ ಮಾಡೋಕ್ಕಾಗಲಿಲ್ಲ ಅಂತೇಳಿ ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ. ಸೊ ಆವಾಗ ಈ ದೇವ್ರಿಗೆ ನಾನ್ ವೆಜ್ಜೇ ಮಾಡಬೇಕಲ್ವ. ಸೊ ಅದಕ್ಕೆ ಅವರು ಫಂಕ್ಷನ್ ದಿನ ಇಟ್ಕೊಂಡಿಲ್ಲ. ಸೊ ಬೇರೆ ದಿನ ಇಟ್ಕೊಂಡಿದ್ದಾರೆ. ಇದಕ್ಕೆ ಮರಿಯೆಲ್ಲ ಕುಯ್ದು ಸೊ ಮರಿನೆಲ್ಲ ಕೊಡ್ತೀನಿ ಅಂತಲೂ ಸಹ ಅರಿಸ್ಕೊಂಡಿರ್ತಾರೆ. ಸೊ ಇವಾಗ ನಾವು ಸಹ ಎಲ್ಲ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಈಗ ಊಟಕ್ಕೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಆಗಿತ್ತು. ಸೊ ತುಂಬ ಟೇಸ್ಟಿಯಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ತಾಂಬೂಲನೆಲ್ಲ ತೊಗೊಂಡು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಈಗ ನಾವೆಲ್ಲ ಹೊರಟ್ವಿ. ಸೊ ಬೀಡ ಮಕ್ಕಳು ಯಾರೂ ಬೀಡ ತಿಂದಿರಲಿಲ್ಲ ಅಲ್ಲ. ಸೊ ಅದಕ್ಕೇನೆ ಅದನ್ನು ತೊಗೊಂಡು ಹೀಗೆ ಕಾರಲ್ಲೇ ತಿಂತಾಯಿದ್ದೀವಿ. ಓಕೆ, ಈ ಭಾನುವಾರದ ವ್ಲಾಗ್ ಹೀಗಾಗಿತ್ತು. ಸೊ ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳಿ ಇವತ್ತಿನ ವಿಡಿಯೋ ಹೇಗೆ ಏನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ